ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೂತನ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆಯ ರೂಪದಲ್ಲಿ ಪ್ರಸಾದ ಬಂದಿರುತ್ತದೆ. ಅದನ್ನು ವಿತರಣಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಯಾಗಿರುವಂತಹ ಶ್ರೀಯುತ ಮಾಧವ್ ನಾಯ್ಕ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಕಮಿಟಿಯ ಪರವಾಗಿ ಹಾಗೂ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಮಕೃಷ್ಣ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ ನೀಡುತ್ತೇನೆ. ಹಾಗೇನೆ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ ನೀಡುತ್ತೇನೆ. ಕಮಿಟಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಶಿಲ್ಪಾ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಕಮಿಟಿಯ ಸರ್ವ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಯೋಜನೆಯ ಎಲ್ಲ ಸೇವಾ ಪ್ರತಿನಿಧಿ ವರ್ಗದವರು ಹಾಗೂ ತಂಡದ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ನಮ್ಮ ಯೋಜನಾಧಿಕಾರಿ ಆಗಿರುವಂತಹ ಮಾಧವ್ ನಾಯ್ಕ್ ಸರ್ ಅವರು ನಡೆಸಿಕೊಡ್ಬೇಕು. ಸುಮಾರು 30-40 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಸಂಸ್ಥೆ 1982ರಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬಡತನವನ್ನ, ಕರ್ನಾಟಕ ರಾಜ್ಯದ ಬಡತನವನ್ನ ಹೋಗ್ಲಾಡಿಸ್ಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂತ ಹೆಸರನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ಗಂಡು ಮಕ್ಕಳಿಗೆ ಸಂಘವನ್ನು ಮಾಡುವುದ್ರ ಮೂಲಕ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹಿಂದುಳಿದ ಬಡತನದಲ್ಲಿರುವಂತ ಗಂಡಸರಿಗೆ ಅವರ ಪ್ರಗತಿ ಬಂಧು ಸಂಘ ಅನ್ನುವಂತ ಸಂಘವನ್ನು ಮಾಡುವುದ್ರ ಮೂಲಕ ಈ ಸಂಘವನ್ನು ಹುಟ್ಟು ಹಾಕ್ತಾರೆ. ಯಾಕೆ ಈ ಸಂಘಗಳನ್ನು ಹುಟ್ಟು ಹಾಕಿದ್ರು ಅಂತ ಹೇಳಿದ್ರೆ, ಅತ್ಯಂತ ಬಡತನ ಇತ್ತು. 40 ವರ್ಷದ ಹಿಂದೆ ಬೆಳ್ತಂಗಡಿ ಗ್ರಾಮಗಳಲ್ಲಿ ಅತ್ಯಂತ ದೊಡ್ಡ ಬಡತನ ಇತ್ತು. ಮನೆಯಲ್ಲಿ ಜಮೀನಿತ್ತು, ಮನೆಯಲ್ಲಿ ಕೃಷಿ ಭೂಮಿ ಇತ್ತು, ಆದ್ರೆ ದುಡಿಯೋರಿಲ್ಲಾಗಿತ್ತು. ಸಂಜೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು. ಸಂಜೆ ಕಟ್ಟೆ ಮೇಲೆ ಕೂತು ಪಂಚಾಯತ್ಗೆ ಹೊಡಿತಿದ್ರು. ಏನೋ ದುಶ್ಚಟ ದುರಾಭ್ಯಾಸಗಳಿಗೆ ಯುವಕರು ಬಲಿ ಆಗ್ತಿದ್ರು. ಇದನ್ನ ಏನಾದ್ರೂ ಮಾಡಿ ತೊಡೆದಾಕ್ಬೇಕನ್ನುವಂಥದ್ದು ಹೆಗ್ಡೆ ಅವರ ಶ್ರೇಯೋಭಿಲಾಷೆ ಆಗಿತ್ತು. ಇದನ್ನ ಯಾವ ರೀತಿ ತೊಡೆದಾಕೋದು ಅಂತ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರಲ್ಲೇ ಗುಂಪು ಕಟ್ಟಿದ್ರು. ಬಡವರಲ್ಲಿ ಒಂದು ಗುಂಪು ಕಟ್ಟಿದ್ರು, ಗಂಡು ಮಕ್ಕಳಲ್ಲೇ ಒಂದು ಗುಂಪು ಕಟ್ಟಿದ್ರು. 6, 7, 8 ಮಂದಿಗೆ ಒಂದೊಂದು ಸಂಘವನ್ನು ಮಾಡ್ಕೊಟ್ರು. ಅವ್ರಿಗೆ ಸಂಘ ಮಾಡಿ ಏನು ದುಡ್ಡಿನ ಹಣಕಾಸಿನ ವಿಚಾರವನ್ನೇ ಬೆಳಿಬೇಕು, ನೀವು ಸುಧಾರಣೆ ಆಗ್ಬೇಕು, ನಿಮ್ ಕುಟುಂಬ ಸುಧಾರಣೆ ಆಗ್ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ, ಇನ್ನುವಂತ ಒಂದು ಪರಿಕಲ್ಪನೆಯನ್ನ ಯುವಕರಿಗೆ ಕೊಟ್ರು. ಮೊದ್ಲು ಏನೇನೋ ತಿಳ್ಕೊಂಡಿದ್ರು. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದಲ್ಲಿ ಇರುವಂತ ಕೆಲಸ ಮಾಡ್ತಿರುವಂತ 4 ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ, ಆ ಕಾರ್ಯಕರ್ತ ಜಮೀನಲ್ಲಿ ದುಡಿಬೇಕು, ಗೊಬ್ಬರ ಹಾಕ್ಬೇಕು, ಏನ್ ಅದಕ್ಕೆ ಸಹಾಯ ಬೇಕೋ ಧರ್ಮಸ್ಥಳದಿಂದ ನಾವು ಕೊಡ್ತೇವೆ ಅಂತ ಪೂಜ್ಯರು ಹೇಳಿದಂಥದ್ದು. ಏನ್ ಸಹಾಯ ಬೇಕು, ಅದಕ್ಕೆ ಏನು ಹಾರೆ ಕೊಠಾರಿ ಅಥವಾ ಯಾವುದೇ ವಸ್ತು ಪರಿಕರ ಏನು ದುಡಿಲಿಕ್ಕೆ ಬೇಕು ಅದು ಕೊಡ್ತೇವೆ. ನಿಮ್ಗೆ ಆ ಬೆಳೆ ಬೆಳೆವರಿಗೆ ಅನ್ನ ನಾವು ಧರ್ಮಸ್ಥಳದಿಂದ ಕೊಡ್ತೇವೆ, ಚೆನ್ನಾಗಿ ದುಡಿರಿ ಬೇಡ. ಆಯ್ತು, ಎಲ್ಲ ಸಂಘ ಮಾಡಿದ್ರು. ಒಳ್ಳೆ ರೀತಿಯಿಂದ ಸಂಘ ಮಾಡ್ತಾ ಹೋದ್ರು ಕೆಲಸ ಮಾಡ್ತಾ ಹೋದ್ರು. ಭೂಮಿಯಲ್ಲಿ ಫಸಲು ಬಂತು. 3-4 ತಿಂಗಳಿಗೆ ಫಸಲು ಬಂತು, ಭತ್ತದ ಬೆಳೆ ಬಂತು, ಇತರ ಬೆಳೆ ಬಂತು. ಜನರಿಗೆ ಖುಷಿ ಆಯ್ತು. ಬೆಳೆ ಬಂದಂತ ಬೆಳೆಯನ್ನು ನೋಡಿ ಜನರಿಗೆ ಖುಷಿ ಆಯ್ತು. ಈ ಸಂಘದಿಂದ ಭಾರಿ ಖುಷಿಯಾಗಿದೆ ನಮ್ಗೆ, ನಾವೆಲ್ಲ ದುಡಿಲಿಕ್ಕೆ ಕಲ್ತಿದ್ದೇವೆ, ನಮ್ಗೆ ಇನ್ಕಮ್ ಆಗ್ತಾ ಇದೆ. ಹಾಗಾಗಿ ಬಂದಂತ ಫಸಲಲ್ಲಿ ಒಂದ್ ಸ್ವಲ್ಪ ಭಾಗವನ್ನ ಧರ್ಮಸ್ಥಳ ಅನ್ನದಾನಕ್ಕೆ ಅವರು ಕೊಟ್ಟರು. ಬಹಳ ಖುಷಿ ಆಯ್ತು. ಇದನ್ನ ನೋಡಿದಂತ ಅಕ್ಕಪಕ್ಕದ ಗ್ರಾಮದವರು ಪೂಜ್ಯರಲ್ಲಿ ಬಂದು ಬೇಡ್ಕೊಳ್ತಾರೆ, ನಮಗೂ ಸಹ ಈ ಸಂಘವನ್ನು ಮಾಡ್ಕೊಡಿ, ನಾವು ಹೀಗೆ ಮಾಡ್ತೇವೆ, ನಮ್ಮ ಜಮೀನಲ್ಲಿ ನಾವು ದುಡ್ಕೊಳ್ತೇವೆ, ನಾವು ಸ್ವಲ್ಪ ಇನ್ಕಮ್ ಅನ್ನು ಜಾಸ್ತಿ ಮಾಡಿದ್ರು. ಇದು ಬೆಳೀತಾ ಇಡೀ ಧರ್ಮಸ್ಥಳ ಬೆಳ್ತಂಗಡಿ ಸುತ್ತ ಹೋಯ್ತು. ನಂತರ ಆ ಸಂಘದವರಿಗೆ, ಆ ಮೆಂಬರ್ಸ್ ಒಂದು ಪರಿಕಲ್ಪನೆ ಇತ್ತು, ಸ್ವಲ್ಪ ನಾವು ಮತ್ತೆ ನಮ್ಮ ಹತ್ರ ದುಡ್ಡಿದ್ರೆ ಏನಾದ್ರು ಸ್ವಲ್ಪ ಡೆವಲಪ್ ಮಾಡ್ಕೊಳ್ಬಹುದು, ನನ್ನ ಜಮೀನಿಗೆ ಒಂದು ಬೇಲಿ ಹಾಕೊಳ್ಬಹುದು, ಅಥವಾ ನಾನೊಂದು ಬಾವಿ ತೆಗೆದುಕೊಳ್ಬಹುದು, ಅಥವಾ ನೀರಿನ ವ್ಯವಸ್ಥೆ ಮಾಡ್ಕೊಳ್ಬಹುದು, ಇನ್ನೂ ಬೇರೆ ಬೆಳೆ ಬೆಳಿಬಹುದು ಅನ್ನುವಂತ ಕಲ್ಪನೆಗೆ ಅವರಾದ್ರು. ಪೂಜ್ಯರಲ್ಲಿ ಬೇಡ್ಕೊಳ್ತಾರೆ, ನಮ್ಗೆ ಏನಾದ್ರು ಒಂದು ಅಕೌಂಟ್ ಏನಾದ್ರು ಮಾಡಿಸ್ಕೊಡಿ ಬ್ಯಾಂಕ್ ಅಲ್ಲಿ, ಸ್ವಲ್ಪ ಸಾಲವನ್ನು ಇದನ್ನ ತಗೊಂಡು ನಾವು ತುಂಬುತ್ತೇವೆ ಕರೆಕ್ಟ್ ಆಗಿ. ಅದಕ್ಕೂ ಪೂಜ್ಯರ ಅಸ್ತು ಅಂತ ಹೇಳ್ತಾರೆ. ಸರಿ, ನಿಮ್ಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಕೊಡ್ತೇವೆ. ಆ ಅಕೌಂಟ್ ಮೂಲಕ ನಿಮ್ಗೆ ಸ್ವಲ್ಪ ಒಂದು 5-10 ಸಾವಿರ ಸಾಲ ತಗೊಳ್ಳುವಂಥದ್ದು, ಅದು ವಾರ ಕಟ್ತಾ ಹೋಗುವಂಥದ್ದು, ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಕೊಡ್ಸುವಂತ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಮತ್ತೊಂದು ಸಲ ಏನ್ ಕೊಡ್ತಾರೆ. ಆಯ್ತು, ಬ್ಯಾಂಕ್ ಅಕೌಂಟ್ ಮಾಡ್ಕೊಟ್ರು. ಬ್ಯಾಂಕ್ನವ್ರಿಗೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರೇ ಶ್ಯೂರಿಟಿ ಹಾಕಿದ್ರು. ನಾನು ಇವ್ರ ಪರವಾಗಿ ನಾನು ನಿಮ್ಗೆ ಶ್ಯೂರಿಟಿ ಹಾಕ್ತಾನೆ, ಇವ್ರು ಚೆನ್ನಾಗಿ ಕಟ್ತಾರೆ, ಒಳ್ಳೆಯದಾಗಿ ದುಡಿತಾರೆ, ಹಾಗಾಗಿ ಇವ್ರಿಗೆ ಒಂದು 5-10 ಸಾವಿರ ಸಾಲ ಕೊಡ್ಬೋದು ನೀವು ಅನ್ನುವಂತ ಶ್ಯೂರಿಟಿಯನ್ನ ಬ್ಯಾಂಕ್ನವರು ವೀರೇಂದ್ರ ಹೆಗ್ಗಡೆ ಅವರ ಶ್ಯೂರಿಟಿಯಲ್ಲಿ, ವೀರೇಂದ್ರ ಹೆಗ್ಗಡೆ ಅವರ ವಿಶ್ವಾಸದಲ್ಲಿ ಇವ್ರಿಗೆಲ್ಲರಿಗೂ ಸಾಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಕಟ್ತಾರೆ, ಡೆವಲಪ್ ಆಗ್ತಾರೆ, ಬೆಳೀತಾ ಹೋಗ್ತದೆ. ಅಕ್ಕಪಕ್ಕದ ಜಿಲ್ಲೆಗಳಿಗೆ, ಅಕ್ಕಪಕ್ಕದ ತಾಲೂಕಿನವ್ರಿಗೆ ಗೊತ್ತಾಗ್ತದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಈ ಸಂಘದ ಮೂಲಕ ಬಹಳ ಸಹಾಯ ಸೌಲಭ್ಯ ಮಾಡ್ತಾ ಇದೆ ಅನ್ನುವಂಥದ್ದು. ಬಹುಶಃ ಎಲ್ಲರೂ ಬಂದು ಪೂಜ್ಯರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಬೇಡಿಕೊಳ್ತಾರೆ. ಬಹುಶಃ ಆ ಬೇಡಿಕೊಂಡ ಪರಿಣಾಮವಾಗಿ ಹೆಗ್ಡೆಯವರು ಒಂದೊಂದೇ ಜಿಲ್ಲೆನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಜಿಲ್ಲೆಗೆ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ತಕೊಂಡು ಹೋಗ್ತಾ ಇರ್ತಾರೆ. ಬಹುಶಃ ಇವತ್ತು ನೀವು ಆ ಗ್ರಾಮಾಭಿವೃದ್ಧಿ ಯೋಜನೆ ಮೊದ್ಲು ಏನಕ್ಕೆ ಪ್ರಾರಂಭವಾಗಿತ್ತೋ ಅದರ 10 ಪಟ್ಟು ಡೆವಲಪ್ ಆಗಿ 10 ಪಟ್ಟು ಬೇರೆ ಬೇರೆ ವಿಂಗ್ ಅಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡು
ಇಡೀ ರಾಜ್ಯದಲ್ಲಿ ಇವತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 5.5 6 ಲಕ್ಷ ಸ್ವಸಹಾಯ ಸಂಘ, ಪ್ರಗತಿಬಂಧ ಸಂಘಗಳನ್ನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತೆ ಎಲ್ಲ ಧರ್ಮಸ್ಥಳದ ಕಾರ್ಯಕ್ರಮಗಳನ್ನ ಸಂಘದ ಮೂಲಕ ಗ್ರಾಮಕ್ಕೆ ಕೊಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಥೆಯ ಮೂಲಕ ಸುಮಾರು 45,000 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಬಹುಶಃ ನಿಮ್ಗೆ ನಾನು ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರ ಬಿಟ್ಟರೆ ಅತಿ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಂತ ಒಂದು ಸಂಸ್ಥೆ ಇದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಅಷ್ಟು ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಾರು 50ರಿಂದ 60 ಲಕ್ಷ ಕುಟುಂಬಗಳು ಈ ಧರ್ಮಸ್ಥಳ ಯೋಜನೆಯ ಮೂಲಕ ಪಾಲುದಾರರಾಗಿ ಇವತ್ತು ಅದರ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಂತ ಈ ಸಂಘವನ್ನ ಒಂದೇ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬರೀ ಸಂಘದ ಮೂಲಕ ಮಾತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಕೆಲಸ ಆಗ್ತಂತ ತಿಳ್ಕೊಳ್ಳ, ಅದರ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳು, ಉದಾಹರಣೆಗೆ ನಿಮ್ಮ ಊರಿನಲ್ಲಿ ಅದು ಯಾವುದೇ ಗ್ರಾಮ, ಆ ಕುಟುಂಬಕ್ಕೆ ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ಊಟಕ್ಕೆ ಗತಿ ಇಲ್ಲ ಅನ್ನೋದ್ರಿಗೆ ನಿಮ್ಗೂ ಆಶ್ಚರ್ಯ ಆಗ್ಬಹುದು. ನಮ್ಮ KGF ತಾಲೂಕಿನಲ್ಲಿ ಸುಮಾರು 80 ಜನರಿಗೆ ಧರ್ಮಸ್ಥಳದಿಂದ ಮಾಸಾಸನ ಬರ್ತಾ ಇದೆ. 80 ಕುಟುಂಬಗಳಿಗೆ ಧರ್ಮಸ್ಥಳದಿಂದ ಮಾಸಾಸನ ಬರ್ತಾ ಇದೆ. ಅದಲ್ಲದೆ ಬಹುಶಃ ಯಾರಿಗೆ ಅಂಗಹೀನತೆ ಇದೆ, ಯಾರು ವಿಶೇಷ ಚೇತನರಿದ್ದಾರೆ, ಅವ್ರಿಗೆ ನಡಿಲಿಕ್ಕೆ ಆಗುದಿಲ್ಲ, ಹುಟ್ಟುತ್ತಾ ಇರ್ಬಹುದು ಅಥವಾ ಮಧ್ಯಂತರದಲ್ಲಿ ಏನಾದ್ರೂ ಆಗಿ ಅವ್ರಿಗೆ ಕೈಕಾಲು ಊನಾಗಿದೆ, ಅವ್ರಿಗೆ ಧರ್ಮಸ್ಥಳದಿಂದ ಪರಿಕರ, ವೀಲ್ ಚೇರ್ ಇರ್ಬೋದು, ವಾಕರ್ ಸ್ಟಿಕ್ ಇರ್ಬೋದು, ವಾಟರ್ ಬೆಡ್ ಇರ್ಬೋದು, ಇಂತಹ ಸೌಲಭ್ಯಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕೊಡ್ತಾ ಇದ್ದಾರೆ. ಅದುವರೆಗೆ ನಮ್ಮ ಸುಮಾರು 2,800 ಸಂಘ ಇದೆ. ಸುಮಾರು 104 ಕೋಟಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ಸದಸ್ಯರು ಸಾಲ ತಗೊಂಡು ಕ್ರಮಬದ್ಧವಾಗಿ ಕಟ್ತಾ ಇದ್ದಾರೆ. ಒಂದೇ ₹1 ಬಾಕಿ ಇಲ್ಲದೆ ಕ್ರಮಬದ್ಧವಾಗಿ ಕಟ್ತಾ ಇದ್ದಾರೆ. ಅಂದ್ರೆ ಬಹುಶಃ ಅಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ಪೂಜ್ಯರು ಸಾಲ ಕೊಡ್ತಿದ್ದಾರೆ. ಇವತ್ತು 5 ಲಕ್ಷದವರೆಗೆ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಕೊಡಿ ಅವ್ರಿಗೆ, ಅವ್ರು ಒಳ್ಳೇದಾಗ್ಲಿ, ಅವ್ರ ಮೇಲ್ ಬರ್ಲಿ, ಬಡವ್ರ ಮೇಲ್ ಬರ್ಬೇಕಂತ ನೀರನ್ನು ಕೆರೆಗೆ ಚೆಲ್ಲಿ ಧರ್ಮಸ್ಥಳಕ್ಕೆ ಏನ್ ಇನ್ಕಮ್ ಬರ್ತದ, ಸಮಾಜದಿಂದ ಏನ್ ಧರ್ಮಸ್ಥಳಕ್ಕೆ ಬರ್ತದೆ ಅದನ್ನ ವಾಪಸ್ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಅವ್ರು ಮಾಡ್ತಿರುವಂತ ಕಾರ್ಯಕ್ರಮಕ್ಕೆ ಇಲ್ಲಿಂದಲೇ ಒಂದು ಕೈ ಮುಗಿದು ಅವ್ರಿಗೆ ಗೌರವವನ್ನು ಕೊಡುವ ಅಂತ ಹೇಳ್ತಾ ಬಂದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ನಮ್ಮ KGF ನಗರದಲ್ಲಿ ನಾವು ನಿರ್ಮಾಣ ಮಾಡುತ್ತಿರುವ ಶ್ರವಣಕಾಳಿಕಾಂಬ ಸಮೇತ ವೀರಬ್ರಹ್ಮೇಂದ್ರ ಸ್ವಾಮಿ ವಿಶ್ವಕರ್ಮ ಭಗವಾನರ ಈ ಜೀರ್ಣೋದ್ಧಾರ ಆಗ್ತಾರೆ ಈ ಕಟ್ಟಡಕ್ಕೆ ನಮಗೆ ಅವರು ಸಹಾಯ ಮಾಡಕ್ಕೆಂದು ಧರ್ಮಸ್ಥಳದಿಂದ ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ಮಾದೇವ್ ಸರ್ ಅವರಿಗೂ ಮತ್ತು ರವಿ ರೆಡ್ಡಿ ಸರ್ ಅವರಿಗೂ ಮತ್ತೆ ಹರೀಶ್ ಸರ್ ಅವರಿಗೂ, ನಮ್ಮ ಅಧ್ಯಕ್ಷರಾದಂಥ ಹಿರಿಯ ಅಧ್ಯಕ್ಷರಾದಂಥ ರಾಮಕೃಷ್ಣಾಚಾರ್ಯ ಅವರಿಗೂ ಮತ್ತು ಸುಬ್ರಹ್ಮಣ್ಯಾಚಾರ್ಯ ಅವರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ, ಅಣ್ಣ ತಮ್ಮಂದಿರಿಗೂ, ಹಿರಿಯರಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತು ಹೇಳುತ್ತಾರೆ, ಏನಂದ್ರೆ ದೇವಸ್ಥಾನ ಒಂದು ಕಟ್ಟಿದ್ರೆ ಅದು ಬಾರಿ ಒಬ್ಬರಿಗಲ್ಲ 10 ಜನಕ್ಕೆ ಅದು ಉದ್ಯೋಗ ಕೊಡುತ್ತೆ ಅಂತ. ಹೇಗ್ ಕೊಡುತ್ತೆ ಅಂತ ನಾವು ನೋಡಿದಾಗ, ಇವಾಗ ನೋಡಿ, ನಾವು ಪ್ರಪ್ರಥಮವಾಗಿ ಧರ್ಮಸ್ಥಳ ತಗೊಳ್ಳೋಣ. ಈ ನಮ್ಮ ಪ್ರಪಂಚದಲ್ಲಿ ಎಲ್ಲ ನೋಡಿದ್ರು ಒಂದು ಕ್ಷೇತ್ರಕ್ಕೆ ಧರ್ಮ ಅನ್ನೋದಿದ್ರೆ ಅದು ಮಾತ್ರ ಧರ್ಮಸ್ಥಳಕ್ಕೆ ಮಾತ್ರ. ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಆ ಒಂದು ದೇವಸ್ಥಾನ, ಇವಾಗ ನಮ್ಮ ಮಾದೇವ್ ಸರ್ ಹೇಳಿದ್ರು, ಎಷ್ಟು ಜನಕ್ಕೆ ಅದು ಉದ್ಯೋಗ ಕೊಡ್ತಾ ಇದೆ, ಎಷ್ಟು ಜನಕ್ಕೆ ಆಹಾರ ಕೊಡ್ತಾ ಇದೆ ಅಂತ ನೋಡಿದಾಗ ನಿಜ ನಮ್ಮ ಹಿರಿಯರು ಹೇಳಿರೋದು, ನಮ್ಮ ದೇವಸ್ಥಾನ ಅದು ಬರೀ ಒಬ್ಬರದಲ್ಲ, ಎಲ್ಲರಿಗೂ ಅನ್ನ ನೀಡುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ನಾವ್ ಅನ್ಕೋಬಹುದು, ಏನಿದು ಧರ್ಮಸ್ಥಳ ಯಾಕೆ ಒಂದೇ ಹಂಗ್ ಮಾಡ್ತಾ ಇದೆ, ಬೇರೆ ದೇವಸ್ಥಾನಗಳು ಇನ್ನೂ ಲಾಭ ಇರೋದಿಲ್ಲ, ಅವ್ರೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಇವ್ರಿಗೆ ಇಚ್ಛಾಶಕ್ತಿ ಇದೆ. ಧರ್ಮಸ್ಥಳದ ಬಗ್ಗೆ ಅನೇಕ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಹರೀಶ್ ಕಾರ್ವಿ ಸರ್ ಅವರು, ನಮ್ಮ ವಿಶೇಷವಾಗಿ ನಮ್ಮ ಸರ್ ಅವರು ಮತ್ತೆ ನಮ್ಮ ಅದೇ ಸರ್ ಅವರು. ಒಂದು ಮಾತಿದೆ ನನ್ನ ಬಂಧುಗಳ, ಸಾಮಾನ್ಯವಾಗಿ ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲೆಲ್ಲೋ ಒಂದು ಕಡೆ ಆ ಕಪ್ಪು ಚುಕ್ಕೆಗಳನ್ನ ಮೂಡಿಸುವಂತ ಒಂದು ಕೆಲಸ ಇತ್ತೀಚೆಗೆ ಆಗ್ತಾ ಇದೆ. ಬಹಳ ನೋವು ಕೊಡುತ್ತೆ ನನ್ನ ಬಂಧುಗಳ. ನೀವು ನಂಬ್ತೀರೋ ಇಲ್ವೋ, ದೇವರು ಎಲ್ಲ ಕೂಡ ನೇರವಾಗಿ ಬಂದು ಭಗವಂತ ನಮ್ಗೆ ಖಂಡಿತ ಕಾಣಿಸಲ್ಲ. ಮನುಷ್ಯನ ರೂಪದಲ್ಲಿ ಭಗವಂತನ ನಾವು ನೋಡ್ಬೇಕಾದಂತ ಒಂದು ಕಾಲದಲ್ಲಿ ನಾವಿದ್ದೇವೆ. ಬಟ್ ನಮ್ಮ ದುರಾದೃಷ್ಟವಶಾತ್ ಏನಾಗಿದೆ, ಅಂತಹ ವ್ಯಕ್ತಿಗಳಿಗೂ ಕೂಡ ಆ ಮಸಿಯನ್ನ ಬಳಿಯುವಂತ ಒಂದು ಕೆಲಸ ಆಗ್ತಾ ಇದೆ. ಅದು ಆಗ್ಬಾರ್ದಾಗಿತ್ತು. ಇದು ನಮ್ಮ ದುರಾದೃಷ್ಟ. ಇದು ನಮ್ಮ ದುರಾದೃಷ್ಟ. ನಾವಂತೂ ಒಂದ್ ತಿಳ್ಕೊಂಡಿದ್ದೇವೆ, ಮಂಜುನಾಥ ಸ್ವಾಮಿಯನ್ನ ನಾವು ಎಷ್ಟು ನಂಬ್ತೀವೋ ನಮ್ಮ ಪೂಜ್ಯರನ್ನು ಕೂಡ ನಾವು ಅಷ್ಟೇ ನಂಬ್ತೀವಿ ನನ್ನ ಬಂಧುಗಳೇ. ನಡೆದಾಡುವ ಮಂಜುನಾಥ ಸ್ವಾಮಿ ಅಂತ ನಾವು ಕರೀತೇವೆ. ಬಹುಶಃ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡಬಹುದಾದಂತಹ ಕೆಲಸಗಳನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ನಮ್ಮ ಮಾತಿತ್ತು, ಆ ಕ್ಷೇತ್ರದ ಸತ್ಯದ ಬಗ್ಗೆ ಹೇಳ್ತೇವೆ ನಾವು ತೆಲುಗುನಲ್ಲಿ ಹೇಳ್ತಾ ಇದ್ರು, ಧರ್ಮಸ್ಥಳ ಪೊಯ್ಯೆ ಅಡೆಮನ ರಾಯಿಗೆ ಎತ್ಕೊಂಡು ವಸ್ತೆ ಬಸ್ ಮುಂದಕ್ಕೆ ಪೊಯ್ಯಲ್ದಂಟ ಅಂತ ಹೇಳ್ತಾ ಇದ್ರು. ಸತ್ಯದ ಮಾತು ನನ್ನ ಬಂಧುಗಳೇ. ನೋಡಿ, ದೇವರನ್ನ ಖಂಡಿತವಾಗಿ ನಾವು ಯಾರು ಕೂಡ ನೋಡಕ್ ಸಾಧ್ಯ ಇಲ್ಲ, ನೋಡೋದು ಇಲ್ಲ. ಆ ಭಗವಂತ ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಅದು ನನಗೆ ನಂಬಿಕೆ ಇದೆ, ನಾನು ನಂಬ್ತೇನೆ. ಆ ನಂಬಿಕೆಯೇ ಭಗವಂತ. ಆ ರೀತಿಯ ಒಂದು ಇದು ನಡ್ಕೊಂಡು ಹೋಗ್ತಾ ಇದೆ. ಬಹುಶಃ ಈಗಾಗಲೇ ಹೇಳಿದ್ದಾರೆ. ನಾನು ಅಂದುಕೊಂಡೆ, ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಗಮನಿಸ್ತಾ ಬರ್ತಾ ಇದ್ದೇನೆ. KGF ನ ವಿಶ್ವಕರ್ಮ ಸಮುದಾಯ
ತನ್ನದೇ ಆದಂತಹ ಒಂದು ಪಾವಿತ್ರತೆ, ಆ ದಕ್ಷತೆಗೆ, ತಮ್ಮದೇ ಆದಂತಹ ಕೌಶಲ್ಯಕ್ಕೆ ಹೆಸರುವಾಸಿಸಂತ ಒಂದಿದು. ಇಡೀ ಜಿಲ್ಲೆಯಲ್ಲಿ ಇಲ್ಲಿರುವಂತಹ ವಿಶ್ವಕರ್ಮ ಸಮುದಾಯದ ಸದಸ್ಯರು ಬಹುಶಃ ಜಿಲ್ಲೆಯಲ್ಲಿ ಎಲ್ಲೂ ಯಾವ ಭಾಗದಲ್ಲೂ ಕೂಡ ಇಲ್ಲ. ನಮ್ಗೆಲ್ಲೋ ಒಂದು ಕಡೆ ನಮಗೆ ಒಂದ್ ಸ್ವಲ್ಪ ಕೆಟ್ಟ ಕಾಲ ಇದು. ನಮ್ಮ BGM ಕ್ಲೋಸ್ ಆದ್ಮೇಲೆ ಒಂದ್ ಸ್ವಲ್ಪ ನಮ್ಮ ಕೈಯಲ್ಲಿ ಕೆಲಸ ಇಲ್ಲ. ಬಹುಶಃ ನಾನು ಅಂದುಕೊಂಡೆ ಆ ಸಮುದಾಯಕ್ಕೆ ಭಗವಂತ ಒಂದಷ್ಟು ಶಕ್ತಿ ಕೊಟ್ಟಿದ್ರೆ ಈ ದೇವಸ್ಥಾನ ಯಾವತ್ತೋ ಮುಗಿತಾ ಇತ್ತು. ಒಂದಷ್ಟು ಆರ್ಥಿಕವನ್ನಾಗಿದ್ದಿರ್ಬೋದು, ಬಟ್ ನಮ್ಮ ಮನಸ್ಸು ತುಂಬಾ ಸಂಪದ್ಭರಿತವಾಗಿದೆ. ದೇವರು ಮಾಡುವಂತ ಮನಸ್ಸನ್ನ ಕೊಟ್ಟಿದ್ದಾನೆ. ಇಷ್ಟು ಭವ್ಯವಾದಂತಹ ಮಂದಿರಕ್ಕೆ ಆ 1.5 ಲಕ್ಷ ರೂಪಾಯಿಗಳು ಈಗಾಗಲೇ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ಭಗವಂತನ ಪ್ರಸಾದನೇ ಅದು, ಮಂಜುನಾಥನ ಪ್ರಸಾದ, ಮಂಜುನಾಥನ ಕೈಯಿಂದ ಪೂಜ್ಯರ ಮೂಲಕ ನಮಗೆ ಬಂದಿದೆ ಅಂತ ನಾವು ಭಾವಿಸೋಣ. ಖಂಡಿತವಾಗಿ ನಾವು ಕೂಡ ಮುಂದೆ ಸಣ್ಣ ಪುಟ್ಟ ಸಹಾಯವನ್ನ ನಿಮ್ಮೊಂದಿಗೆ ನಾವು ಹೆಗಲು ಕೊಡ್ತೇವೆ ಅಂತ ಮಾತನ್ನ ಹೇಳ್ತೇವೆ. ಬಹುಶಃ ಆ ಕಾರ್ಯಕ್ಕೆ ನಮ್ಮ ಯೋಜನಾಧಿಕಾರಿಗಳು ಆ ಇಡೀ ಧರ್ಮಸ್ಥಳದ ಇದು ಮತ್ತೆ ಅದನ್ನ ಸ್ವೀಕಾರ ಮಾಡಿದಿರಿ ಅಲ್ವಾ, ನೀವು ಸ್ವೀಕಾರ ಮಾಡಿರುವಂತದ್ದು ಕೂಡ ದೊಡ್ಡದು ನನ್ನ ಬಂಧುಗಳೇ. ಬಹಳ ದೊಡ್ಡ ಮನಸ್ಸಿನ ಸ್ವೀಕಾರ ಮಾಡಿದ್ರಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ.